स्वागत है आपका बी न्यूज नेशन में। मैं हूं शकील बागमरे। कोरोना ब्रेकिंग के साथ आज बीजापुर वालों के लिए अच्छी खबर है। अच्छी खबर यह है कि आज जो पॉजिटिव पेशेंट थे इनमें से 5 लोगों को डिस्चार्ज किया गया है, जिनमें पेशेंट नंबर 306, 308, 310, 362, 307 शामिल हैं। इनमें एक 1.5 साल की मासूम बच्ची भी शामिल है जो इस महामारी बीमारी का शिकार हुई थी। अब वो भी सेहतयाब होकर आराम होकर अपने घर पहुंच चुकी है। ये बहुत अच्छी खबर है। इस वक्त टोटल बीजापुर में 11 लोगों को डिस्चार्ज किया गया है, जिनका रिपोर्ट, जिनका टेस्ट पॉजिटिव आया था। अब वो पूरी तरह से पॉजिटिव से नेगेटिव होकर अपने घर जा चुके हैं। इन्हीं में से एक पेशेंट नंबर 308 जो पुलिस विभाग के हैं, उन्होंने अपने विदाई के वक्त जो हॉस्पिटल से जब इन्हें तालियों के गूंज के साथ उन्हें उनकी विदाई दी गई, तब उन्होंने मीडिया से बात करते हुए क्या कहा, सुनिए। बड़िदड़े हाವು ಸಾಯುಬಲ್ಲುದಯ್ಯ ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮ ಶುದ್ಧಿ ಇಲ್ಲದವನನ್ನು ನಂಬುವನಯ್ಯ ಕೂಡಲ ಸಂಗಮ ದೇವ ಜಗದ್ಗುರು ಬಸವಣ್ಣ ಹಾಗೂ ಸೃಷ್ಟಿಕರ್ತ ಆ ಅಲ್ಲಾಹನನ್ನು ಹೃದಯದಲ್ಲಿ ಸ್ಮರಿಸುತ್ತಾ ಜೀವನ ಎಂಬ ಬದುಕಿನಲ್ಲಿ ಹೊನ್ನಿನ ಪದಗಳಿಂದ ಬರೆದಿಡುವ ಭವ್ಯ ಬಾಳಿನ ದಿನಗಳೇ ಈ ಕೋವಿಡ್ ಆಸ್ಪತ್ರೆ ವಿಜಯಪುರದಲ್ಲಿ ಕಳೆದ ದಿನಗಳು. ಮೊಟ್ಟಮೊದಲು ನಾನು ಸ್ವಯಂ ಪ್ರೇರಿತನಾಗಿ ಕೋವಿಡ್-19 ಚಿಕಿತ್ಸೆಗೆ ಒಳಪಟ್ಟಾಗ ಅದು ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ವರದಿ ಬಂದಾಗ ನಾನು ತುಂಬ ಗಾಬರಿಯಾಗಿದ್ದೆ, ತುಂಬ ವಿಚಲಿತನಾಗಿದ್ದೆ. ಯಾವಾಗ ನನಗೆ ಆಂಬ್ಯುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ತಂದಾಗ ನಾನು ತುಂಬ ಕುಗ್ಗಿ ಹೋಗಿದ್ದೆ. ವೈದ್ಯರು ಮನೋವೈಜ್ಞಾನಿಕವಾಗಿ ಹಾಗೂ ನನ್ನನ್ನು ಸದೃಢ ಮಾಡಿದರು ಮತ್ತು ಉತ್ತಮವಾಗಿ ಚಿಕಿತ್ಸೆ ಕೊಡುವುದರ ಮೂಲಕ ನಾನು ಈಗ ಗುಣಮುಖನಾಗಿದ್ದೇನೆ. ಆದ ಕಾರಣ ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಎಲ್ಲ ಆರೋಗ್ಯ ಸಿಬ್ಬಂದಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ರಾಜ್ಯ ಸರ್ಕಾರ ಆಪ್ತ ಮಿತ್ರ ಎಂಬ ಆ್ಯಪ್ ಬಿಡುಗಡೆ ಮಾಡಿತ್ತು. ನನಗೆ ಏನೋ ತೊಂದರೆಗಳು ಇದ್ದರೆ ನಾ ಆಪ್ತ ಮಿತ್ರಕ್ಕೆ ಕಾಲ್ ಮಾಡಿ ಅವರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತಿದ್ದೆ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಬಹಳಷ್ಟು ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ನನ್ನನ್ನು ಆರೈಸಿದ್ದಾರೆ ಮತ್ತು ಆಶೀರ್ವಾದ ನೀಡಿದ್ದಾರೆ. ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಿಗೆ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಮನೆಯನ್ನು ಕೋವಿಡ್-19ಗೆ ಒಳಗಾದಾಗ ಮಹಾನಗರ ಪಾಲಿಕೆಯ ಹರ್ಷ ಶೆಟ್ಟಿ ಸಾಹೇಬರು, ಆಯುಕ್ತರು, ಮಹಾನಗರ ಪಾಲಿಕೆಯವರು ತಮ್ಮ ಸಿಬ್ಬಂದಿಗೆ ಕರೆದುಕೊಂಡು ನಮ್ಮ ಮನೆಯನ್ನು ತುಂಬ ಸ್ಯಾನಿಟೈಸರ್ ಮಾಡಿದ್ದಾರೆ. ಅದಕ್ಕಾಗಿ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೂ ಸಹ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಮತ್ತು ಈ ಮಾಧ್ಯಮದ ಮುಖಾಂತರ ಎಲ್ಲ ಪಾಸಿಟಿವ್ ಪೇಷಂಟ್ಗಳಿಗೆ ತಿಳಿಸ್ಪಡಿಸುವುದೇನೆಂದರೆ, ನಮ್ಮ ಹಿಸ್ಟ್ರಿಯನ್ನು, ಟ್ರಾವೆಲಿಂಗ್ ಹಿಸ್ಟ್ರಿಯನ್ನು ಪೊಲೀಸ್ ಇಲಾಖೆಗೆ ನೀಡಿದರೆ ಪೊಲೀಸ್ ಇಲಾಖೆಯು ಈ ಕೋವಿಡ್-19 ತಡೆಗಟ್ಟಲು ಸಹಕಾರ ಆಗಬಹುದು ಎಂಬುದನ್ನು ಎಲ್ಲ ಕೋವಿಡ್-19 ಪಾಸಿಟಿವ್ ಕುಟುಂಬಗಳಿಗೆ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪೊಲೀಸ್ ಇಲಾಖೆಗೆ ಸತ್ಯವನ್ನು ಹೇಳಿದರೆ ಈ ಕೋವಿಡ್-19 ಬಿಜಾಪುರದಲ್ಲಿ ತಡೆಗಟ್ಟಬಹುದು ಎಂಬುದನ್ನು ಆಶಾಭಾವ ನನಗಿದೆ. ದಯವಿಟ್ಟು ಕೋವಿಡ್-19ಗೆ ಒಳಪಟ್ಟ ಎಲ್ಲ ಕುಟುಂಬಗಳು ಸತ್ಯವನ್ನು ಪೊಲೀಸ್ ಇಲಾಖೆ ನೀಡಿದರೆ ಪೊಲೀಸ್ ಇಲಾಖೆಗೆ ಸಹಕಾರವಾಗುತ್ತದೆ ಎಂಬುದು ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. तो आपने सुना, जब उन्हें पता चला कि वो पॉजिटिव थे तब वो काफी घबराए हुए थे, मगर जब वो हॉस्पिटल में उन्हें ले जाया गया, वहां पर डॉक्टरों ने किस तरह उनका ख्याल रखा उन्होंने अपनी ज़बानी ही कहा। जबकि कई लोगों के कई सवाल थे कि हॉस्पिटल में सही तरह से कोरोना जो पेशेंट पॉजिटिव पाए गए हैं उनकी देखभाल नहीं की जा रही है, तो ये सामने आते हुए उन्होंने इसका खुलासा किया। और मैं आपको बता दूं, कुल बीजापुर में 43 पॉजिटिव केस पाए गए हैं, जिनमें अब 11 लोग डिस्चार्ज हो चुके हैं, यानी कि 32 लोग पॉजिटिव हैं। इनमें से भी 2 लोगों की मौत हो चुकी है। अब फिलहाल एक्टिव पॉजिटिव पेशेंट 30 हैं। तो बोलने का मकसद यही है कि ये सभी जो 30 पॉजिटिव हैं वो भी काफी सेहतमंद हैं, इसकी जानकारी दी गई है और बहुत जल्द ये भी लोग
डिस्चार्ज होंगे। तो ये बहुत अच्छी खबर है। हम आपसे यही कहेंगे कि इतना भी ना डरिए जितना कि आपको डराया जा रहा है। तो देखते रहिए आपका अपना बी न्यूज़ नेशन, जो देता है आपको पल पल की जानकारी।